ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗುವುದು ತಮ್ಮನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರು ಹೋರಾಟವನ್ನು ಮಾಡಿದ್ದಾರೆ. ಅವರ ಹೋರಾಟ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಕಂಠಗಳಿಗೆ ಬಹಳ ನೋವು ಮಾಡ್ತಾ ಇದ್ರೆ, ಬಹಳ ಹಿಂಸೆ ಕೊಡ್ತಾ ಇದ್ರೆ ಅಂತ ನಮಗೆ ಅನಿಸ್ತಾ ಇದೆ. ನೀವು ಒಪ್ಪಿಗೆ ಭಾವಿಸ್ತೀವಿ. ನಿಮ್ಮದೇ ನಿಜವಾದ ಅಭಿಮಾನ ಅಲ್ಲಿ ಸಂಯಮದಿಂದ ಕೂತಿರ್ತಕ್ಕಂಥದ್ದು, ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥದ್ದು ದೊಡ್ಡ ಅವಾಂತರ ಮಾಡಿ ಅವರಿಗೆ ಈ ಇಡೀ ವಯಸ್ಸಿನಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ರೆ ನೀವು ನಿಂತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೋರಾಟದ ಫಲ ಎಲ್ಲ ನಿಮಗೆ ಹೇಳಿದ್ದೀರಿ. ಇಲ್ಲಿ ಅವರ ಈ ಗ್ರಂಥದಲ್ಲಿ ಎರಡು ಮಾತುಗಳನ್ನು ಓದಿ, ನೀವು ಈ ಪುಸ್ತಕ ಓದಿದಿರಿ ಅಂತ ಅನ್ಸ್ಕೋಬೇಕು. ನೀವು ಅದಕ್ಕೆ ಒಂದು ಅವರ ಬಾಲ್ಯದ ಘಟನೆ, ಅವರೇ ದಾಖಲಿಸಿರತಕ್ಕಂಥ ಒಂದು ಸಣ್ಣ ಪ್ಯಾರ ಇಲ್ಲಿ ಓದಲಿಕ್ಕೆ ಬಯಸ್ತೀವಿ. ಅವರ ಬಾಲ್ಯ ಜೀವನದಲ್ಲಿ ಅವ್ರ ತಾಯಿಯ ಬಗ್ಗೆ ಬಹಳ ಅವರಿಗೆ ತುಂಬ ಭೀಮಣ್ಣ ಅಂದ್ರೆಯವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ತಳಬಾಳು ಜಗದ್ಗುರುಗಳಾದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಪಾಲ್ಕಿ ಸಂಸ್ಥಾನದ
ಪೂಜ್ಯ ಪಟ್ಟದೇವರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅನೇಕರು ಅವರ ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೂ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸ, ಸರ್ಕಾರ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸ ಇವೆಲ್ಲವನ್ನು ಕೂಡ ಅವರಿಗೆ ಬಳಸಿದ್ದಾರೆ. ಯಾಕೆಂತಂದ್ರೆ ಅಭಿನಂದನಾ ಗ್ರಂಥ ಅಂತ ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ದೇವೆ ಅಂತಕ್ಕಂಥ ಸತ್ಯಾಂಶ ಅಂತ ಗ್ರಂಥವನ್ನ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಪರಮ ಪೂಜಾ ಸ್ವಾಮೀಜಿಗಳ ಆಶೀರ್ವಾದ ಬೇಡಿಕೊಂಡು ಜನ್ಮದ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ನೀಡಿರುವಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ನಮ್ಮ ಹಿರಿಯ ಸಚಿವ ಮಿತ್ರರೇ, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹಾಗೂ ವ್ಯಕ್ತಿಗಳೇ, ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಸದಾಯುಷಿ ಕರ್ಮಯೋಗಿ ಭೀಮಣ್ಣ ಖಂಡ್ರೆ ಅವರ ಜನ್ಮ ಶತಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿದ್ದರಾಮಯ್ಯ ಸಾಹೇಬರು ಈಗ ನಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡ್ತಾರೆ. ಅವರ ಪೂರ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2ನೇ ಅವಧಿಗೆ ಮುಖ್ಯಮಂತ್ರಿ ಆದ ಮೇಲೆ ಪ್ರಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ, ಅರಣ್ಯ ಪರಿಸರ ಸಚಿವನಾಗಿ ಬೀದರ್ ಜಿಲ್ಲೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಜಿಲ್ಲಾ ಸಂಕೀರ್ಣ ಇದೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ವಿಶೇಷ ಅದಕ್ಕೆ ವಿಶೇಷ ಕಳಕಳಿ ಕಾಳಜಿ ಅವರಿದ್ದಾಗಲೇ ಬೀದರ್ ಅಭಿವೃದ್ಧಿ ಆಗಿದೆ. ಈಗ 450 ಮಂತ್ರಿ ಕೊಟ್ಟಿದ್ದಾರೆ. ಹೀಗಾಗಿ